ಬಂಗಾರ ಬೆಳ್ಳಿ ರೇಟ್ನಲ್ಲಿ ಮತ್ತೆ ಚೇತರಿಕೆ. ಇಳಿಕೆಯ ಬಳಿಕ ಮತ್ತೆ ಏರಿಕೆ ಕಂಡಿದೆ ಗೋಲ್ಡ್ ಮತ್ತು ಸಿಲ್ವರ್. 10 ಗ್ರಾಂ ಚಿನ್ನದ ದರ 1,58,000 ರೂಪಾಯಿ. ಹೌದು, ಮತ್ತಷ್ಟು ಸ್ವಲ್ಪ ಚೇತರಿಕೆಯನ್ನ ಕಂಡಿರುವಂತದ್ದು ಇಳಿಕೆಯ ಬಳಿಕ ಏರಿಕೆಯನ್ನ ಕಂಡಿದೆ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ. 10 ಗ್ರಾಂ ಚಿನ್ನದ ದರ 1,58,000 ರೂಪಾಯಿ ಇದೆ. ಇಂದು ಬಂಗಾರದ ರೇಟ್ನಲ್ಲಿ 2,000 ರೂಪಾಯಿ ಜಂಪ್ ಆಗಿದೆ. ಬಂಗಾರ ಅಷ್ಟೇ ಅಲ್ಲದೆ ಸಿಲ್ವರ್ ರೇಟ್ ಕೂಡ ಏರಿಕೆಯಾಗಿದೆ. 2,52,000 ರೂಪಾಯಿ ಈಗ ಇರುವಂತದ್ದು ಕೆಜಿ ಬೆಳ್ಳಿಯ ಬೆಲೆ. ಸದ್ಯಕ್ಕೆ ಇಂದು ಸಿಲ್ವರ್ ರೇಟ್ನಲ್ಲಿ 5,000 ರೂಪಾಯಿ ಹೆಚ್ಚಳವನ್ನ ಕಂಡಿರುವಂತದ್ದು. ನಿನ್ನೆ 20,000 ರೂಪಾಯಿ ಇಳಿಕೆ ಕಂಡಿತ್ತು ಬೆಳ್ಳಿಯ ದರದಲ್ಲಿ. ಇವತ್ತು 5,000 ರೂಪಾಯಿ ಮತ್ತೆ ಏರಿಕೆಯಾಗಿದೆ. ಚಿನ್ನ ಬೆಳ್ಳಿ ದರದಲ್ಲಿ ಮತ್ತಷ್ಟು ಏರಿಕೆಯಾಗುವಂತ ಸಾಧ್ಯತೆ ಇದೆ. ಗೋಲ್ಡ್ ಸಿಲ್ವರ್ ರೇಟ್ ಹಾವು ಏಣಿ ಆಟ ಇದು. ಬಂಗಾರ ಬೆಳ್ಳಿಯಲ್ಲಿ ಮತ್ತೆ ಸ್ವಲ್ಪ ಚೇತರಿಸಿಕೊಂಡಿದೆ ಇವತ್ತು ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ. 10 ಗ್ರಾಂ ಚಿನ್ನದ ದರಕ್ಕೆ 1,58,000 ರೂಪಾಯಿ ಇದೆ. ಬಂಗಾರ 2,000 ರೂಪಾಯಿ ಜಂಪ್ ಆಗಿದೆ ಇವತ್ತು. ಇನ್ನು ಬೆಳ್ಳಿ ಕೂಡ, ಬಂಗಾರ ಯಾವಾಗ ಹಿಂಗೆ ಏರಿಕೆಯಾಗುತ್ತೋ ಅವಾಗ ಬೆಳ್ಳಿಯಲ್ಲೂ ಕೂಡ ಒಂದು ಸ್ವಲ್ಪ ಏರಿಕೆಯನ್ನ ಕಾಣಬಹುದು. ಕೆಜಿ ಬೆಳ್ಳಿಯ ಬೆಲೆಯಲ್ಲಿ 2,52,000 ರೂಪಾಯಿ ಸದ್ಯಕ್ಕೆ ಇರುವಂತದ್ದು. ಸಿಲ್ವರ್ ರೇಟ್ನಲ್ಲೂ ಕೂಡ 5,000 ರೂಪಾಯಿ ಹೆಚ್ಚಳವಾಗಿದೆ. ನಿನ್ನೆ 20,000 ರೂಪಾಯಿ ಇತ್ತು. 20,000 ರೂಪಾಯಿ ಇಳಿಕೆ ಕಂಡಿತ್ತು ಬೆಳ್ಳಿ. ಈಗ ಸ್ವಲ್ಪ ಏರಿಕೆಯಾಗಿದೆ, ಚೇತರಿಸಿಕೊಂಡಿದೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್. ಕೊಂಡುಕೊಳ್ಳುವ ಗ್ರಾಹಕನಿಗೆ ದಿನದಿನಕ್ಕೂ ಒಂದು ರೀತಿ ಹಾವು ಏಣಿ ಆಟನೇ ಇದು. ಇಳಿಕೆಯಾಗಿತ್ತು, ಈಗ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದೆ. ಇನ್ನೂ ಕೆಲ ದಿನಗಳ ಕಾಲ ಆರ್ಥಿಕ ತಜ್ಞರು ಹೇಳುವಂತೆ ಈ ಒಂದು ಏರಿಳಿತ, ಹಾವು ಏಣಿ ಆಟ ಮುಂದುವರಿತಾನೆ ಇರತ್ತಂತೆ. ಜಾಗತಿಕವಾಗಿ, ರಾಜಕೀಯವಾಗಿ ಕೆಲವು ಅಸ್ಥಿರತೆಗಳು ಒಂದು ಸ್ಥಿರತೆಗೆ ಬರುವ ತನಕ ಮತ್ತು ಏನು ಅನಿಶ್ಚಿತತೆಗಳು ನಡೀತಿದೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ, ಅವು ಎಲ್ಲದಕ್ಕೂ ಒಂದು ಸಮಾನಾಂತರವಾಗಿ ಸ್ಥಿರತೆ ಸಿಗುವ ತನಕ ಇಂಥ ಶೇರ್ ಮಾರ್ಕೆಟ್ ಏರಿಳಿತಗಳು ಮುಂದುವರಿತಾನೆ ಇದೆ. ಈ ಜೊತೆಗೆ ಗೋಲ್ಡ್ ಮತ್ತು ಸಿಲ್ವರ್ ಅನ್ನ ಗಮನಿಸೋದಾದ್ರೆ, ಇದು ಆರಂಭದಿಂದನೂ ಕೂಡ ಶೇರ್ ಮಾರ್ಕೆಟ್ ರೀತಿನೇ ಇದರ ರೇಟ್ಗಳು ವ್ಯತ್ಯಾಸವಾಗ್ತಾನೆ ಇರುತ್ತೆ. ಯಾಕಂದ್ರೆ ಬೆಳಿಗ್ಗೆ ಒಂದು ರೇಟ್ ಇದ್ರೆ ಅದು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ರೆ ಸಂಜೆಗೂ ರೇಟ್ ಬದಲಾಗಿರುತ್ತೆ. ಸಂಜೆ ಬದಲಾಗಿ ಮಾರ್ಕೆಟ್ ಕ್ಲೋಸ್ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ಆದರೆ ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಮಟ್ಟಿನ ಸ್ಥಿರತೆಯನ್ನ ಸ್ವಲ್ಪ ಚೇತರಿಸಿಕೊಂಡು ಕಾಣಬಹುದು ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಆರ್ಥಿಕ ತಜ್ಞರು ಕೂಡ ಅದನ್ನೇ ವಿಶ್ಲೇಷಣೆ ಮಾಡಿದ್ರು. ಈ ಸ್ಥಿರತೆ ಟೆಂಪ್ರವರಿ, ಇದು ಹೀಗೆ ಇದು ಇರೋದಿಲ್ಲ. ಆಮೇಲೆ ಗ್ಲೋಬಲ್ ಮಾರ್ಕೆಟ್ ಒಂದು ಹಂತಕ್ಕೆ ಬರೋ ತನಕವೂ ಹೀಗೆ ಇರುತ್ತೆ. ಜಾಗತಿಕವಾಗಿ, ರಾಜಕೀಯವಾಗಿ ಉಂಟಾಗ್ತಿರುವಂತಹ ಅನಿಶ್ಚಿತತೆಯ ಕಾರಣದಿಂದ ಇದೆಲ್ಲ ಆಗ್ತಿದೆ. ಆದರೆ ಇದು ಬಬಲ್ ಇದ್ದ ಹಾಗೆ, ನೀರ ಮೇಲಿನ ಗುಳ್ಳೆ ಇದ್ದಂಗೆ, ಎಷ್ಟು ಬೇಗ ಏರಿಕೆಯಾಗುತ್ತೋ ಅಷ್ಟೇ ಬೇಗ ಇಳಿಕೆಯಾಗಿರುತ್ತೆ. ಒಂದು ಸ್ಥಿರತೆಗೆ ಬರುತ್ತೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡಿದ್ರು. ಇನ್ನು ಗ್ರಾಹಕರ ದೃಷ್ಟಿಯಿಂದ ನೋಡೋದಾದ್ರೆ, ಗೋಲ್ಡ್ ಸಿಲ್ವರ್ ಯಾವಾಗ ಪರ್ಚೇಸ್ ಮಾಡಬೇಕು, ಯಾವಾಗ ಬೆಸ್ಟ್ ಟೈಮ್ ಅಂತ ನಿರ್ಧಾರ ಮಾಡೋದೇ ಕಠಿಣವಾಗಿ ಹೋಗಿದೆ. ಎಷ್ಟೋ ಮದುವೆಗಳಿಗೆ ಈ ಕಾರಣದಿಂದಲೇ ಈಗ ಅಡಚಣೆ ಆಗ್ತಿರುವಂಥದ್ದು. ಜೊತೆಗೆ ಹೂಡಿಕೆದಾರರಿಗೂ ಒಂದು ರೀತಿ ಟೆನ್ಷನ್. ಯಾಕೆ ಅಂದ್ರೆ ಒಂದು ದಿನ 5,000 ಏರಿದ್ರೆ ಮತ್ತೊಂದು ದಿನ 20,000 ಇಳಿಕೆಯಾಗಿರುತ್ತೆ. ನಾವು ನೋಡ್ತಿದ್ದೀವಿ ಈಗ 20,000 ಇಳಿಕೆಯನ್ನ ನಿನ್ನೆ ಕಂಡಿದ್ದಂತಹ ಬೆಳ್ಳಿಯಲ್ಲಿ ಈಗ 5,000 ರೂಪಾಯಿ ಜಾಸ್ತಿಯಾಗಿ ಮತ್ತೆ ಚೇತರಿಸಿಕೊಂಡಿದೆ. ಹೀಗೆ ಈ ಶೇರ್ ಮಾರ್ಕೆಟ್ ಥರ ಗೋಲ್ಡ್ ಸಿಲ್ವರ್ ರೇಟ್ ಆಗ್ತಿರೋದು ಏನಿದೆಯಲ್ಲ, ಇದು ಹೂಡಿಕೆದಾರರಿಗೂ ಕೂಡ ಒಂದು ರೀತಿಯ ಟೆನ್ಷನ್ ಕ್ರಿಯೇಟ್ ಮಾಡಿದೆ.